ಜ್ಯೂಸಿಯಾಗಿ ಸಾಫ್ಟಾಗಿ ಇದೆ ಕೂಡ, ನೋಡ್ತಿದ್ರೆ ಅನಿಸುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸಿಂಪಲ್ಲಾಗಿ ಸಾಫ್ಟ್ ಆದಂತಹ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲ್. ಅದರಲ್ಲಿ ಒಂದು ಅರ್ಧ ಲೋಟ ಕಾಯಿಸಿರೋ ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಾನು ಇಲ್ಲಿ 180 ಗ್ರಾಮ್ದು MTR ಗುಲಾಬ್ ಜಾಮೂನ್ನ ಮಿಕ್ಸ್ ಪೌಡರ್ನ ಬಳಸ್ಕೊತಿದ್ದೀನಿ. ಈಗ ಒಂದು ಬೌಲಿಗೆ ಪೂರ ಒಂದು ಪ್ಯಾಕೆಟ್ ಫುಲ್ಲು ಜಾಮೂನ್ ಪೌಡರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೂ ಗಂಟಿಲ್ದಂಗೆ ಪುಡಿ ಪುಡಿಯಾಗಿ ನೀವು ಕೈಯಲ್ಲೇ ಕಲಿಸ್ಕೋಬೇಕು. ಇಲ್ಲಾಂದರೆ ಜಾಲರಿಯಿಂದನೂ ನೀವು ಹಸಿಟ್ಟನ್ನ ಮುಂಚೆನೇ ಜರಡಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಒಂದು ಗಂಟು ಇರಬಾರ್ದು. ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊತ ಸಾಫ್ಟಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬಾರ್ದು. ಸ್ವಲ್ಪ ಸಾಫ್ಟಾಗಿರಬೇಕು. ಮತ್ತು ಜಾಸ್ತಿ ಮಿಕ್ಸ್ ಮಾಡಿ ರಬ್ ಮಾಡಿ ಅಂಥದ್ದಾದರೆ ಜಾಮೂನು ಸಾಫ್ಟಾಗಿ ಬರಲ್ಲ. ನೀವು ಯಾವ ರೀತಿ ಕಲಿಸ್ಕೊತೀರಾ, ಮಿಕ್ಸ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಜಾಮೂನ್ ಡಿಪೆಂಡ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ, ನಾನು ಮೇಲ್ಮೇಲೆ ಕಲಿಸ್ಕೊಂಡಿದ್ದೀನಿ. ಈಗ ಒಂದು ಸರಿ ಜಾಮೂನ್ ಹಿಟ್ಟನ್ನ ಈ ರೀತಿ ಮಾಡಿ ಇಟ್ಟು ಒಂದು 15ರಿಂದ 20 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಕಡೆ ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಜಾಮೂನ್ ತುಂಬಾ ಸಾಫ್ಟಾಗಿ, ತುಂಬಾ ಉಬ್ಬಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಕಡಾಯಿಗೆ 1:2 ಅನ್ನೋಂಗೆ ನೀರು ತೊಗೊಂಡು ಒಂದು ಬೌಲಷ್ಟು, ದೊಡ್ಡ ಬೌಲಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ 2ರಿಂದ 3 ಏಲಕ್ಕಿನ ಇಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಅದು ಕುದಿ ಬರಲಿ, ಅದೊಂದು ಕಡೆ ಇಟ್ಟು ಇವಾಗ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಕೈಗೆ ಎಣ್ಣೆ ಅಥವಾ ತುಪ್ಪನ 2 ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ತಗೊಂಡು ಚೆನ್ನಾಗಿ ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೆ ಉಂಡೆ ಮಾಡಿಕೊಂಡು ಒಂದೊಂದು ಪ್ಲೇಟಿಗೆ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಚಿಕ್ಕ ಉಂಡೆಗಳಾಗಿ ಮೊದಲು ತೆಗೆದಿಟ್ಕೊಳ್ಳಿ. ಒಂದು ಕ್ರ್ಯಾಕ್ ಇಲ್ದಂಗೆ. ಆಮೇಲೆ ಫುಲ್ಲು ರೌಂಡಾಗಿ ಜಾಮೂನ್ ಉಂಡೆಗಳನ್ನ ಮಾಡಿ ಒಂದು ತಟ್ಟೆಲಿ ಇಟ್ಕೊಳ್ಳಿ. ಈಗ ನೀರು ಕುದಿ ಬರ್ತಿದೆ. ಏಲಕ್ಕಿನ ಪುಡಿ ಮಾಡ್ಕೊಂಡಿರೋವಂಥದ್ದು ಹಾಕೊಳ್ಳೋಣ. ಈಗ ಒಂದು 10 ಮಿನಿಟ್ಸ್ಗಳ ಕಾಲ ಅದನ್ನು ಚೆನ್ನಾಗಿ ಸಕ್ಕರೆ ಪಾಕ ರೆಡಿ ಆಗೋದಕ್ಕೆ ಬಿಡೋಣ. ಈಗ ಮತ್ತೊಂದು ಬಾಣಲಿಗೆ ಡೀಪ್ ಫ್ರೈ ಮಾಡುವಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಒಂದೊಂದಾಗಿ ಕರೆದು ಬಿಟ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಜಾಮೂನ್ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ತೀರಾ ಚಿಕ್ಕದು ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಅದೇ ಡೀಪ್ ಫ್ರೈ ಮಾಡಬೇಕಾದ್ರೆ ದೊಡ್ಡದಾಗುತ್ತೆ. ನೀವಿಲ್ಲಿ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಉಂಡೆಗಳು ಮಾಡ್ಕೊಂಡಿದ್ದೀನಿ ಅಂತ. 1-2 ಕ್ರ್ಯಾಕ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಬ್ರೌನ್ ಕಲರ್ ಬರೋ ಹಾಗೆ ನೀವು ಡೀಪ್ ಫ್ರೈ ಮಾಡಬೇಕು. ಆರೆಂಜ್ ಕಲರ್ ಬಂದಾಗ ನೀವು ಎತ್ತಿದ್ರೆ ಜಾಮೂನ್ಗೆ ಹಾಕಿದಾಗ ಜಾಮೂನ್ ವೈಟ್ ಕಲರ್ ಕಾಣಿಸುತ್ತೆ. ಫುಲ್ಲಿ ಎಷ್ಟು ಡಾರ್ಕ್ ಬ್ರೌನ್ ಕಲರ್ ಆಗಿ ನೀವು ಡೀಪ್ ಫ್ರೈ ಮಾಡ್ಕೋತೀರೋ ಅಷ್ಟು ಕೂಡ ನಿಮಗೆ ಜಾಮೂನು ನೋಡಲಿಕ್ಕೆ, ತಿನ್ನಲಿಕ್ಕೆ ಮತ್ತು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಒಂದು ಬ್ಯಾಚು ನಾನು ಇಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಬ್ಯಾಚು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1-2 ಮಿನಿಟ್ಸ್ ಆರೋಕ್ಕೆ ಬಿಡಬೇಕು. ಡೈರೆಕ್ಟ್ ಬಿಸಿ ಹಾಕಿದ್ರೆ ಒಡೆದೋಗುತ್ತೆ. ಅದಕ್ಕೋಸ್ಕರ 1-2 ಮಿನಿಟ್ಸ್ ಅಷ್ಟು ಆರಕ್ಕೆ ಬಿಟ್ಟು ಆಮೇಲೆ ನಾನು ಹಾಕ್ಕೊತೀನಿ. ಈಗ ಸೆಕೆಂಡ್ ಬ್ಯಾಚು ಕೂಡ ಎತ್ತಿಟ್ಕೊತಿದ್ದೀನಿ. ಸ್ನೇಹಿತರೆ, ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಿದೆ, ದಯವಿಟ್ಟು ಸಾರಿ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ, ರೆಸ್ಟ್ ಮಾಡ್ತಿದ್ದೀನಿ. ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನು ನಿಮ್ಮೊಂದಿಗೆ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಲೇಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈಗ ಎಲ್ಲನೂ ಉಂಡೆ ಕರ್ಕೊಂಡಿರೋದನ್ನೆಲ್ಲ ಸಕ್ಕರೆ ಪಾಕದೊಳಗೆ ಹಾಕಿ ಒಂದು 20ರಿಂದ 1 ಅವರ್ ಬಿಡಬೇಕು. ಅಂದರೆ 20 ಮಿನಿಟ್ಸಿಂದ 1 ಅವರ್ ಬಿಡಬೇಕು. ಓಲ್ ನೈಟ್ ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಎಲ್ಲ ಪಾಕ ಚೆನ್ನಾಗಿ ಹಿಡ್ದಿರುತ್ತೆ. ನೋಡ್ತಿದ್ರಲ್ಲ ಜಾಮೂನ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಮಧ್ಯದಲ್ಲಿ ಎಲ್ಲೂ ಕೂಡ ಸಕ್ಕರೆ ಪಾಕ ಈರಿಲ್ಲ, ಬೆಂದಿಲ್ಲ ಅನ್ನೋ ರೀತಿ ಒಂದೂ ಇಲ್ಲ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಜಾಮೂನ್ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.